ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್. ಈ ಲಾಗ್ನ ನಾನು ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಾಗಿರುತ್ತೆ ಲಾಗ್ ಅಂದರೆ ನನ್ನ ಮಗಳ ಬರ್ತಡೇ ಇವತ್ತು. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗೇ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ. ಮನೆಯಲ್ಲಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಮೂಲಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ಇವಾಗ ಹೋಟ್ಲ ಹತ್ರ ಹೋಗಿ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಬೇಕು. ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ನನ್ನ ಮಗಳು ಬರ್ತಡೇ. ಸಿಂಪಲ್ಲಾಗಿ ಮಾಡೋದು. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ. ನಾನು ಮನೇಲಿ ಈ ಥರ ಎಲ್ಲ ಪೂಜೆ ಮಾಡಿದ್ದೀನಿ. ಇನ್ನು ಈ ಕಡೆ ಡೋರು, ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ, ಮತ್ತು ಈ ಕಡೆ ಡೋರ್. ಹ್ಯಾಪಿ ಬರ್ತ್ಡೇ ಬೇಬಿ. ಯಾರ್ದು ಇವತ್ತು ಬರ್ತಡೇ? ಏನು ಮಾಡ್ತೀಯ ನೀನು ಇವತ್ತು? ಆಮೇಲೆ 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 ಏನು ಮಾಡ್ತೀಯಾ? ಹೌದಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಹೇಳ್ಬೇಕು. ಅಣ್ಣಗೆ ಥ್ಯಾಂಕ್ ಯು ಹೇಳ್ಬೇಕು. ನೀನೇ ಹ್ಯಾಪಿ ಬರ್ಡೇ ಹೇಳ್ಬಾರ್ದು. ಇವಾಗ ನನ್ನ ಮಗ ಏನೋ ಗಿಫ್ಟ್ ತಂದಿದ್ದಾನೆ ಅವಳಿಗೆ ಅಂತ. ಅವಳು ಸೇವಿಂಗ್ಸ್ ಮಾಡಿ, ಅವ್ನು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ಅವಳಿಗೆ ಅಂತ ಗಿಫ್ಟ್ ತಂದಿದ್ದಾನೆ. ರಾತ್ರಿ ಹೋಗಿ ಗಿಫ್ಟ್ ಎಲ್ಲ ತಂದಿದ್ದಾನೆ. ಏನದು? ಚೈನ್ ಕೊಡ್ಸೋನಾ? ಓಪನ್ ಮಾಡು ನೋಡೋಣ. ಓಪನ್ ಮಾಡ್ಸಿದ್ದು ನೀನು ಅಣ್ಣಂಗೆ ಕೊಡಪ್ಪ, ಅಣ್ಣ ಓಪನ್ ಮಾಡ್ತಾನೆ. ಓಪನ್ ಮಾಡಿಕೊಡ್ತಾನಿರಪ್ಪ ಅಣ್ಣ. ಬತ್ತಲ್ವಾ? ಅಣ್ಣ ಹಾಕ್ತಾನೆ. ಇಷ್ಟ ಆಯ್ತಾ? ಚೆನ್ನಾಗೈತಾ? ಯಾವ್ದು ಇಷ್ಟ ಆಯಿತು? ಬಳೆನಾ ಚೈನಾ? ಚೈನು. ಬಳೆ ಯಾರು ಕೊಡಿಸಿದ್ದು ನಿನ್ಗದು? ನಾನಾ? ಅಣ್ಣ. ಥ್ಯಾಂಕ್ ಯು ಹೇಳ ಅಣ್ಣನಿಗೆ. ಮುತ್ತ ಕೊಡೊಂದು ಅಣ್ಣಂಗೆ. ಮುತ್ತ ಕೊಡಪ್ಪ ಒಂದು. ಚೈನ್ ಕೊಟ್ಟಿದ್ದಾನಲ್ಲ ಅಣ್ಣ ನಿನಗೆ. ಅದು ಮುಂದೆ ಅಂತ ಹಾಕೋ. ಈ ಥರ ಸಿಂಪಲ್ಲಾಗಿ ವೇರ್ ಮಾಡಿದ್ದೀನಿ ಡ್ರೆಸ್ ಅವಳಿಗೆ. ಮತ್ತು ಸಾಯಂಕಾಲ ಕೇಕ್ ಕಟ್ಟಿಂಗ್ ಬೇರೆ ಫ್ರಾಕ್ ತಂದಿದ್ದೀನಿ, ಅದನ್ನು ಹಾಕ್ತೀನಿ. ಇನ್ನು ನಾವಿವಾಗ ಮನೆಯಿಂದ ಹೋಟೆಲ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಸಲಪದಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇದು ನನ್ನ ಮಗ ವಿಡಿಯೋ ಮಾಡಿರೋದು. ಹಂಗಾಗಿ ಸುಮ್ಮನೆ ಸ್ಟಾರ್ಟಿಂಗಿಂದ ಮೆಟ್ಲತ್ತೋದಿಂದ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಿದ್ದಾನೆ ಅವನು. ಹೋಗಿ ಅಲ್ಲೆಲ್ಲ ನಾವು ದೇವರಿಗೆ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ ನೋಡ್ಬೋದು. ಮಂಗಳಾರತಿ ಆದಮೇಲೆ ಮತ್ತೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತೊಗೊಂಡು ಅಲ್ಲೇ ತಿಂದು ಮತ್ತೆ ಹೊರಟ್ವಿ ನಾವಿವಾಗ ಹೋಟೆಲ್ ಹತ್ರ.
ಇದು ನಮ್ಮ ಮನೆಯವರು ಡಿ ಮಾರ್ಟಿಗೆ ಅಂತ ಹೋಗಿದ್ರು, ಅಲ್ಲಿ ತಗೋಬಂದ್ರು. ಈರುಳ್ಳಿ ಒಳಗಡೆ ಚಾಕ್ಲೇಟ್ ಹಾಕ್ಸ್ಕೊಂಡಿದ್ರು, ಅದನ್ನ ತೋರಿಸ್ತಾ ಇದ್ದಾರೆ ಮಗಳಿಗೆ. ₹100 ಕೆಜಿ ಈರುಳ್ಳಿ ಕೊಡ್ತಾವ್ರೆ. ತಗೊಳ್ರಿ ತಗೊಳ್ರಿ ತಗೊಳ್ರಿ. ಅವಳಿಗೆ ಚಾಕ್ಲೇಟ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಅದು ನೋಡಿದ ತಕ್ಷಣ ತುಂಬ ಖುಷಿಯಾಗಿ ಊರಿಂದ ಮತ್ತೆ ಅತ್ತೆ ಮಗಳು ಅಮ್ಮ ಎಲ್ಲ ಬಂದಿದ್ರು. ಇನ್ನು ಸಾಯಂಕಾಲ ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ವಿ. ಯಪ್ಪ ನನಗಂತೂ ತಲೆ ನೋವು ಸಿಕ್ಕಾಬಿಟ್ಟೆ ಇಟ್ಕೊಂಡ್ಬಿಟ್ಟಿತ್ತು. ಅವಳು ಆ ಕ್ಯಾಂಡಲ್ ಹಚ್ತೀವಿ ಅಂತ ಎದ್ರುಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲ. ಅದಕ್ಕೆ ಬೇಡ ಬೇಡ ಅಂತ ಅದನ್ನು ಹಚ್ಚಕ್ಕೆ ಬಿಟ್ಟಿಲ್ಲ ಅವಳು. ಯಪ್ಪ ನಾವು ಒಬ್ರು ಇಬ್ಬರನ್ನ ತಡೆಯೋದೇ ಕಷ್ಟ. ಇಷ್ಟು ಜನ ಒಟ್ಟಿಗೆ ಸೇರಿದ್ರಂತೂ ಆಯ್ತಾನೆ ಇರಲಿಲ್ಲ, ಕಿವಿನೇ ಹಾಳಾಗ್ಬಿಟ್ಟಿತ್ತು. ಆ ಲೆವೆಲಿಗೆಲ್ಲ ಸೇರಿ ಕಿರ್ಚೋರು. ನಮ್ಮ ಮನೆಯವರೆಲ್ಲ ಅವರೆಲ್ಲರಿಗೂ ಒಂದು ಟಾಸ್ಕ್ ಕೊಡ್ತಿದ್ರು, ಯಾರು ಜಾಸ್ತಿ ಊಟ ತಿಂತೀರಾ ಅವರಿಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತೇಳಿ. ಇನ್ನು ಇದೆಲ್ಲ ನನ್ನ ಮಗಳಿಗೆ ಮನೆಗೆ ಯಾರ್ಯಾರು ಬಂದಿದ್ರು ಮತ್ತು ಗಿಫ್ಟ್ ಎಲ್ಲ ಏನೇನು ಕೊಟ್ಟರು ಅನ್ನೋದನ್ನ ಫೋಟೋಸ್ ತೆಗೆದಿದ್ದೀನಿ. ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅಂದರೆ ವೀಡಿಯೋಸ್ ಮಾಡಬೇಕಾದ್ರೆ ಅವ್ರು ಸರಿಯಾಗಿ ವೀಡಿಯೋಸ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ಫೋಟೋಸ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ಮಕ್ಕಳಿಗೆ ಅಂತ ಮನೇಲೆ ಊಟ ಎಲ್ಲ ರೆಡಿ ಮಾಡಿದ್ವಿ. ಏನೇನು ಮಾಡಿದ್ದೆ ಅಂದರೆ ಒಬ್ಬಟ್ಟು, ಪಾಯಸ, ಪಲಾವ್, ಅನ್ನ ಸಾಂಬಾರು, ಕೋಸಂಬರಿ ಮತ್ತು ಬೀನ್ಸ್ ಪಲ್ಯ ಇಷ್ಟೆಲ್ಲ ಮಾಡಿದ್ವಿ ಮಕ್ಳುಗಳಿಗೆಲ್ಲ ಅಂತೇಳಿ. ಇನ್ನು ಮಕ್ಳುಗಳಿಗೆಲ್ಲ ಊಟ ಕೊಟ್ಟು ಇನ್ನು ನೆಕ್ಸ್ಟ್ ನಾವು ಕೂತ್ಕೊಂಡು ನಾವು ಊಟ ತಿಂದ್ಬಿಡೋಣ, ಆಮೇಲೆ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾವು ಊಟ ಎಲ್ಲ ಮುಗಿಸಿ ಇನ್ನು ಅದು ಇದು ಪಾತ್ರೆಗಳೆಲ್ಲ ಇರುತ್ತೆ, ಅದು ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ, ನೈಟಲ್ಲೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ ನಾವು. ಹಾಗಾಗಿ ತುಂಬ ಖುಷಿ ಆಯಿತು. ಒಂದು ಸಿಂಪಲ್ಲಾಗಿ ಅಂದ್ಕೊಂಡು ಸ್ವಲ್ಪ ಮಕ್ಕಳೆಲ್ಲ ಜಾಸ್ತಿ ಸಿಗೋದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಅಂತ ಅನಿಸ್ತು. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಅಂದರೆ ಇದು ನೆಕ್ಸ್ಟ್ ಡೇ ನಮ್ಮ ಅತ್ತೆ ಮೊಮ್ಮಗಳು ಮತ್ತು ನನ್ನ ಮಗ ಇಬ್ಬರು ಸೇರಿಕೊಂಡು ಬಲೂನ್ಸ್ ಎಲ್ಲ ಹೊಡೆದಾಕ್ತಾಯಿದ್ರು, ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ.